ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ತಾಯಿ ಹಾಗೂ ಆಕೆಯ ಪ್ರಿಯಕರನಿಂದಲೇ ಹತ್ಯೆಯಾದ 6 ವರ್ಷದ ಬಾಲಕಿ ವೆನಿಲ್ಲಾ ಹತ್ಯೆ ಪ್ರಕರಣ ಭಾರೀ ಸಂಚಲನ ಮೂಡಿಸಿದೆ. ಈ ಪ್ರಕರಣವನ್ನ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ ಮಾದರಿಯಲ್ಲಿ ತನಿಖೆ ಮಾಡುತ್ತಿದ್ದಾರೆ. ವೈಜ್ಞಾನಿಕವಾಗಿ ತನಿಖೆ ನಡೆಸಲು ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಗಳು ಸುತ್ತಾಡಿದ ಸ್ಥಳಗಳು, ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಆರೋಪಿಗಳು ಓಡಾಡಿದ್ದ ಸ್ಥಳಕ್ಕೆ ಖುದ್ದಾಗಿ ತೆರಳಿ ಪರಿಶೀಲನೆ ಮಾಡಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿ ಆಗಮನವಾಗಿದೆ. 17 ವರ್ಷದ ದೃಶ್ಯ ಹೆಸರಿನ ಹಿಪ್ಪೋಪೊಟಮಸ್ ಮರಿಗೆ ಜನ್ಮ ನೀಡಿದೆ. ತಾಯಿ ಹಾಗೂ ಮರಿ ಆರೋಗ್ಯವಾಗಿವೆ. ಇನ್ನು ತ್ಯಾವರಗೊಪ್ಪ ಝೂನಲ್ಲಿ ಹಿಪ್ಪೋ ದಾಳಿಗೆ ಮೃತಪಟ್ಟ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸ್ಮರಣಾರ್ಥ ಹಿಪ್ಪೋ ಮರಿಗೆ ಸಮೀಕ್ಷಾ ಅಂತ ಹೆಸರಿಡಲು ಚಿಂತನೆ ನಡೆಯುತ್ತಿದೆ. ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಅದು ಗಂಡು ಅಥವಾ ಹೆಣ್ಣು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೇ ಇದನ್ನು ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನು ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ನಗರದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಕಮ್ ಮೆಟ್ರೋ ಮಾರ್ಗ ನಿರ್ಮಾಣವಾಗಲಿದೆ. ಜೆಪಿ ನಗರದಿಂದ ಕೆಂಪಾಪುರ ಮಾರ್ಗದ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ.